ತಾಯಿ ಪ್ರೀತಿನೇ ಮುಚ್ಚಿಡ್ತಾ ಇದೀವಿ. ಅವ್ರ ಜೀವನದಲ್ಲಿರೋ ಅತಿ ದೊಡ್ಡ ಆಸೆಗೆ ಗೋಡೆ ಕಟ್ತಾ ಇದೀವಿ ಅಮ್ಮೋರೆ. ಇದೆಲ್ಲ ಬೇಕಾ ಅಮ್ಮೋರೆ? ನಾವಿರೋ ಸತ್ಯನೆಲ್ಲ ಮೇಡಮ್ ಹತ್ರ ಹೇಳ್ಬೇಡ ಅಮ್ಮೋರೆ. ಅದು ಹಾಗಲ್ಲ ಸುಬ್ಬು. ನೀವೇನಾದ್ರೂ ಅವ್ರ ತಾಯಿ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅಮ್ಮೋರೆ ಕುಳಿಸ್ಬಿಡ್ತಾರ ಅಮ್ಮೋರೆ. ಹಾರ್ತಾ ಇರ್ತಾರ ಅವರು. ನೀವ್ ಇವಾಗ ಹೇಳಿದ್ರಲ್ಲ ಸ್ವರ್ಗದಲ್ಲಿದ್ದೀನಿ ಅಂತ, ಅವ್ರಿಗೂ ಸ್ವರ್ಗದಲ್ಲೇ ಇದೀನಿ ಅನ್ಸುತ್ತೆ. ನಿಮ್ಮನ್ನ ಬಾಚಿ ತಪ್ಕೊಂಡ್ಬಿಡ್ತಾರ ಅಮ್ಮೋರೆ. ಅಮ್ಮೋರೆ ನಿಮ್ ಮಂಡ್ಲಲ್ಲೇ ಮಲ್ಕೊಂಡಿರ್ತಾರೆ. ಅಯ್ಯೋ ಇದನ್ನ ನೆನ್ಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನಾನು ಕರ್ಕೊಂಡ್ ಬರ್ತೀನಿ ಅಮ್ಮೋರೆ. ಬೇಡ ಸುಬ್ಬು. ಯಾವುದೇ ಕಾರಣಕ್ಕೂ ನನ್ನ ತಾಯಿ ಅನ್ನೋ ವಿಷಯ ಶ್ರಾವಣಿಗೆ ಗೊತ್ತಾಗಬಾರ್ದು. ಏನೇ ಇನ್ನು ಕಾಫಿ ಆಗ್ಲಿಲ್ವಾ? ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಯಾ ಹೇಗೆ? ಇರೇ ಕಾಫಿ ಮಾಡಕ್ಕಾದ್ರೂ ಟೈಮ್ ಬೇಡವಾ? ಸುಮ್ಮನಿರದೇ ಇಲ್ಲ ಅಂತೀರ. ಅತ್ತೆ ಕಾಫಿ ಬಂದ್ಯಾ? ಸಮಾಧಾನ ಆಯ್ತಾ? ಕುಡಿ, ಕಾಫಿ ಕುಡಿ. ಬಿಸಿ ಇದೆ ಕಣೆ, ಹುಷಾರು, ಬಾಯಿ ಸುಟ್ಕೊಂಬಿಟ್ಯಾ? ನನ್ನ ಬಾಯಿ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾನ್ ನೋಡ್ಕೋತೀನಿ. ಅದು ಸರಿ ಅನ್ನು. ನಿನಗ್ ಬಾಯ ತಾನೇ ಬಂಡ್ವಾಳ. ಅದು ಹುಷಾರಾಗಿ ನೋಡ್ಕೊಳ್ದೆ ಇರ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ ವರಲಕ್ಷ್ಮಿ, ಏನ್ ತಿಂಡಿ ಮಾಡ್ತಿದ್ಯಾ? ಅತ್ತೆ ನೀವೇನ್ ಹೇಳ್ತಿರೋ ಅದನ್ನೇ ಮಾಡ್ತೀನಿ. ಇವಳಿಗೇನಾದ್ರೂ ಸುಲಭವಾಗಿರೋ ತಿಂಡಿ ಹೇಳಿದ್ರೆ ಬೇಗ ಮಾಡ್ಬಿಡ್ತಾಳೆ. ಕಷ್ಟವಾಗಿರೋದೇ ಹೇಳ್ಬೇಕು. ಹೇಳ್ತಿದ್ದಾಳಲ್ಲ ಹೇಳೆ. ಅವಳನ್ನ ಕೆಲಸ ಬಿಡಿಸಿ ಮನೇಲಿ ಇಸ್ಕೊಂಡಿದ್ಯಾ? ಪಾಪ ಅಷ್ಟೊಂದು ಚೆನ್ನಾಗಿ ಓದಿರೋ ಮಗುನ ಮನೆ ಕೆಲಸಕ್ಕೆ ಉಪಯೋಗಿಸ್ಕೊಳತಾರ? ಆಯ್ತು, ಪರವಾಗಿಲ್ಲ ಮಾವ, ಮನೆ ಕೆಲಸ ಮಾಡೋದು ನನಗೆ ಖುಷಿ ವಿಷಯನೇ. ಹೌದಾ? ಸರಿ, ರೊಟ್ಟಿ ಮಾಡು. ನನಗೆ ರೊಟ್ಟಿ ತಿನ್ಬೇಕು ಅನ್ನಿಸ್ತಿದೆ. ಬರೀ ರೊಟ್ಟಿ ಅಲ್ಲ, ಅದಕ್ಕೆ ಮಸಾಲೆ ಇರ್ಬೇಕು. ಅದ್ರ ಜೊತೆಗೆ ಪಲ್ಯ, ಚಟ್ನಿ ಎಲ್ಲ ಇರ್ಬೇಕು. ಅರ್ಥ ಆಯ್ತಾ? ಇದೇನಮ್ಮ ಇದು? ಸಡನ್ ಆಗಿ ರೊಟ್ಟಿ ಬೇಕು ಅಂತ ಕೇಳ್ತಿದ್ಯಾ? ರೊಟ್ಟಿ ಮಾಡೋದಕ್ಕೆ ಲೇಟ್ ಆಗಲ್ವೇನಮ್ಮ? ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ನಾನಿವತ್ ರೊಟ್ಟಿ ತಿನ್ಲೇಬೇಕು. ಹಾಗಾದ್ರೆ ಅಣ್ಣನ್ ಕತೆ ಮುಗೀತು. ರೊಟ್ಟಿ, ಹಪ್ಳ, ಚಟ್ನಿ ಪುಡಿ ಇದನ್ನೆಲ್ಲ ವರಲಕ್ಷ್ಮಿ ಯಾವಾಗ ಮಾಡ್ತಾಳೆ? ಇದನ್ನೆಲ್ಲ ಮಾಡಿ ಅವಳಿಗೆ ಕೆಲ್ಸಕ್ಕೆ ಯಾವಾಗ ಹೋಗ್ತಾಳೆ? ನಾನು ಹೇಳಿದ್ ಕೇಳಿಸ್ತಾ? ಹಾ ಅತ್ತೆ ಕೇಳಿಸ್ತು. ರೊಟ್ಟಿನೇ ಮಾಡ್ತೀನಿ. ಶ್ರೀವಲ್ಲಿ, ನಿನ್ಗೇನು ಕೆಲ್ಸ ಇಲ್ಲ ಅಂದ್ರೆ ಹೇಳು, ನಾನು ಬೇರೆ ಕೆಲ್ಸ ಕೊಡ್ತೀನಿ. ನಾನು ರೊಟ್ಟಿ ಮಾಡ್ತೀನಿ ಅಂತ ಇವಳು ಹಿಂದೆ ಹೋಗ್ಬಿಡ್ಬೇಡ. ಅರ್ಥ ಆಯ್ತಾ? ಇಲ್ಲ ಇಲ್ಲ ಅಮ್ಮ, ನನಗೆ ಬೇಜಾನ್ ಕೆಲ್ಸ ಇದೆ. ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ ಸಂಸಾರದಲ್ಲಿ ಆಗೋ ಎಲ್ಲಾ ಸಮಸ್ಯೆಗಳ ಬಗ್ಗೆನೂ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಮ್ಮ. ಅತ್ತೆ ನನ್ಗೆ ಯಾರ ಸಹಾಯನೂ ಬೇಡ. ರೊಟ್ಟಿ, ಪಲ್ಯ, ಚಟ್ನಿ ಎಲ್ಲ ನಾನೇ ಮಾಡ್ತೀನಿ. ತಗೋ. ಲೇ ಇಂದ್ರ, ನಿನಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ? ಪಾಪ ಹೆಣ್ಮಗುನ ಅಷ್ಟೊಂದು ಗೋಳೆ ಕೋತಿಯಲ್ಲ. ನೋಡ್ರಿ, ಇದು ಕಲಿಗಾಲ. ಈ ಕಲಿಗಾಲದಲ್ಲಿ ಹೀಗೆ ನಾನಿರೋ ಹಾಗೆ ಇರ್ಬೇಕು. ಅರ್ಥ ಆಯ್ತಾ? ಮೋರೆ ಹೇಳ್ತಾ ಇದ್ದೀರಾ? ಸಾಕು ಸುಬ್ಬು, ಸಾಕು. ಬೇರೇನು ಹೇಳ್ಬೇಡ. ನಾನ್ ನನ್ನ ಮಗಳನ್ನ ಎಷ್ಟು ಪ್ರೀತಿಸ್ತೀನೋ ನೀನು ಅವಳನ್ನ ಅಷ್ಟೇ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ನೀನ್ ಪ್ರೀತಿ ಪಡೆಯೋದಕ್ಕೆ ನನ್ನ ಮಗಳು ಅದೃಷ್ಟ ಮಾಡಿದ್ಲು. ಆದ್ರೆ ನನ್ನ ಪ್ರೀತಿ ವಿಷಯದಲ್ಲಿ ಅವಳು ನನ್ನ ಅದೃಷ್ಟ. ಅದಕ್ಕೆ ಕಾರಣ ಕೂಡ ನಾನೇ. ನನ್ನ ಬಗ್ಗೆ ಯಾರು ಏನೇ ಹೇಳಬಹುದು, ಎಷ್ಟೇ ಕೊಂಡಾಡಬಹುದು, ಆದ್ರೆ ತಾಯಿ ಪ್ರೀತಿನ ಕೊಡದೇ ಇರುವಂತ ಪಾಪಿ ನಾನು. ಆ ಗಿಲ್ಟ್ ನನ್ನನ್ನ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಆದ್ರೆ ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿಗಳೇ ನನ್ನನ್ನ ಕೊಲ್ತಿದೆ. ನಿನ್ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾಗ ಈ ಕ್ಷಣನೇ ನನ್ನ ಮಗಳ ಹತ್ರ ಹೋಗಿ ನಾನೇ ನಿನ್ ತಾಯಿ ಅಂತ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಿದೆ.
ಆದ್ರೆ ಹಾಗಾಗಲ್ಲ ಸುಬ್ಬು. ಯಾಕಮ್ಮೋರೆ ಯಾಕಾಗಲ್ಲ? ಯಾಕೆಂದ್ರೆ ತಾಯಿಯಾಗಿ ನಾನು ಒಂದೇ ಒಂದು ದಿನ ಕೂಡ ನನ್ನ ಮಗಳನ್ನ ಸಾಕಲಿಲ್ಲ, ಸಲಹಲಿಲ್ಲ, ಲಾಲಿ ಹಾಡ್ಲಿಲ್ಲ. ಅದಕ್ಕೆ 1000 ಕಾರಣಗಳಿರ್ಬೋದು. ಆದ್ರೆ ಆ ಕಾರಣಗಳನ್ನ ಕೊಟ್ಟು ನನ್ನನ್ನ ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನಗಿಲ್ಲ. ಅವಳಿಗೆ ಬೇಕಾದಾಗ ನಾನು ಅವಳ ಜೊತೆಲಿ ಇರ್ಲಿಲ್ಲ. ಆದ್ರೆ ತನಗ್ ಬೇಕಾದಾಗ ಮಗಳ ಮುಂದೆ ನಿಲ್ಲುವಂತ ತಾಯಿ ಅಂತ ನನ್ನ ಮನಸ್ಸೇ ನನ್ನನ್ನ ಆಡ್ಕೊಳತ್ತೆ. ಅಷ್ಟು ಮಾತ್ರ ಅಲ್ಲ ಸುಬ್ಬು, ನಾನೇ ಅವಳ ತಾಯಿ ಅನ್ನೋ ವಿಚಾರ ಬರೀ ಶ್ರಾವಣಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಆದ್ರೆ ಅದಕ್ಕೆ ಒಂದು ಸಮಯ ಬರಬೇಕು. ಈ ನಂದಿನಿ ಬದುಕಿದ್ದಾಳೆ, ಯಾವುದೇ ಕಳಂಕಗಳಿಲ್ದೆ ಮತ್ತೆ ಬಂದಿದ್ದಾಳೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಾಗ್ಬೇಕು. ಅಕ್ಕ, ನಾನೇ ನನ್ನ ಮಗಳ ಮುಂದೆ ನಿಂತು ನನ್ನನ್ನ ಕ್ಷಮಿಸು ಮಗಳೇ ಅಂತ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ ಅಮ್ಮೋರೆ. ಹಾಗೆ ಆಗ್ಲಿ, ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಈಗ ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ ಅಮ್ಮೋರೆ. ನನ್ನ ಮಗಳಿಗೆ ನಾನು ಯಾವತ್ತೂ ಆರೈಕೆ ಮಾಡಲೇ ಇಲ್ಲ, ತಾಯಿಯಾಗಿ ನೋಡ್ಕೊಳ್ಳೇ ಇಲ್ಲ. ಈಗ ನನ್ನ ಮಗಳನ್ನ ಹಾಗೆ ನೋಡ್ಕೊಳ್ಬೇಕು ಅನ್ನೋ ಆಸೆ ಆಗ್ತಿದೆ. ತಾಯಿ ಪ್ರೀತಿ ಕೊಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ ಸುಬ್ಬು. ನನ್ನ ಆಸೆ ಈಡೇರಿಸ್ತೀಯ? ಆಯ್ತಮ್ಮೋರೆ.